ಈ ಸ್ಫಟಿಕ ಈ ಕುದುರೆ ಲಾಳ ಯಾರಿಗೆಲ್ಲ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಬಂದು ಯೂಸ್ ಆಗಿರೋಂಥ ನಾಳ. ಇದು ನೋಡಿ, ಕುದುರೆಯಿಂದ ಯೂಸ್ ಆಗಿರೋದು ಕಾಣಿಸ್ತಾ ಇದೆಯಾ ನಿಮಗೆ? ಆಲ್ರೆಡಿ ಎಲ್ಲ ಕಟ್ಟಾಗಿ ಹೋಗಿದೆ. ಕುದುರೆಯಿಂದ ಯೂಸ್ ಆಗಿರೋಂಥ ನಾಳ ತರಿಸಿದ್ದೀನಿ ನಾನು. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಬಂದು ಸ್ಫಟಿಕ. ಇದು ಬಂದು ಪೂರ್ತಿ ಸೆಟ್ ನಿಮಗೆ ಬೇಕು ಅಂದರೆ ಎಲ್ಲ ಮಾಹಿತಿನೂ ನಾನು ವಾಟ್ಸಪ್ಪಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೆಸೇಜ್ನ ಮಾಡಿ, ವಾಟ್ಸಪ್ ಮೆಸೇಜ್ ಓನ್ಲಿ. ಅಸ್ಸಲಾಮುಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ನಿಮಗೆ ಸ್ಫಟಿಕ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ನಿಮಗೆ. ಸ್ಫಟಿಕ ಸೇಲ್ ಮಾಡ್ತಾ ಇರೋದು. ಸ್ಫಟಿಕ ಬಂದು ನಿಮಗೆ ಮನೆಗೆ, ಅಂಗಡಿಗೆ, ಶಾಪಿಗೆ ಎಲ್ಲದಕ್ಕೂ ಕಟ್ಟಬಹುದು. ಹಾಗಾಗಿ ಅದು ಸೇಲ್ ಮಾಡ್ತಾ ಇರೋದು ಗೊತ್ತಿದೆ. ಮತ್ತೆ ನಿಮಗೆ ಸರಿನಾ, ತುಂಬಾ ಜನ ನನ್ನ ಕೇಳ್ತಾ ಇದ್ರಿ, ಸಿಸ್ಟರ್ ಬೇಗ ತರಿಸ್ಕೊಳ್ಳಿ ಸಿಸ್ಟರ್, ನಮಗೆ ಅದು ಬೇಕಿದೆ. ತುಂಬಾ ಎಷ್ಟೆಷ್ಟು ಜಾಗದಲ್ಲಿ ಹುಡುಕಿದ್ರು ನಮಗೆ ಯೂಸ್ ಆಗಿರೋದು ಅಂತ ಸಿಕ್ಕಿಲ್ಲ, ತರಿಸ್ಕೊಡಿ ಸಿಸ್ಟರ್ ಅಂತೆಲ್ಲ ಕೇಳ್ತಾ ಇದ್ರಲ್ಲ. ಆಲ್ರೆಡಿ ಹಾಗೂ ಈಗ ಹುಡುಕಿ ನಾನು ತರಿಸಿದ್ದೀನಿ. ಆಲ್ರೆಡಿ 2 ಸತಿ ತರಿಸಿದೆ. ಅದು ಬೇಗನೆ ಖಾಲಿ ಆಗೋಯ್ತು. ನಾನು ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಬೇಗನೆ ಖಾಲಿ ಆಗೋಗೋಯ್ತು. ಇವತ್ತು ತಂದ ತಕ್ಷಣ ಫಸ್ಟ್ ಒಂದು ವಿಡಿಯೋ ಮಾಡ್ಕೊಬಿಡೋದ, ಅದಾದಮೇಲೆ ಯಾರು ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಕಳಿಸೋದ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಇದು ಕುದುರೆ ನಾಳ ಸರಿನಾ? ನೋಡಿ, ಇದು ಕುದುರೆ ನಾಳ. ಇದು ಬಂದು ಚಿಕ್ಕ ಸೈಜ್ ಇದೆ ಮತ್ತು ಬಿಗ್ ಸೈಜ್ ಇದೆ. ಇದು ಬಂದು ರೈಟ್ ಇರುತ್ತೆ, ಇದೊಂದು ರೈಟ್ ಇರುತ್ತೆ. ಅದು ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿದವ್ರಿಗೆ ಹೇಳ್ತೀನಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಗೊತ್ತಿದೆ ಅನಿಸುತ್ತೆ ನೋಡಿ, ಮೊಳೆ ಎಲ್ಲ ಅದರಲ್ಲೇ ಇದೆ. ಮೊಳೆಗಳು ಎಲ್ಲ ಕಟ್ಟಾಗೋಗಿದೆ ನೋಡಿ. ಇದು ಯೂಸ್ ಮಾಡಿರೋಂಥ ನಾಳ ನೋಡಿ. ಇದು ಫಸ್ಟ್ ನೋಡಿ, ಅದಾದಮೇಲೆ ಹೇಗೆ ಕಟ್ಟಬೇಕು, ಏನು ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಫಸ್ಟು ನಾಳ ನೋಡ್ಕೊಳ್ಳಿ. ನೋಡಿ, ಎಲ್ಲ ಸೌದೋಗಿ ನಿಮಗೆ ಈ ಥರ ಹಳೆ ಲಾಳ ಸಿಗಬೇಕು ನಿಮಗೆ. ಇದು ಸಿಕ್ಕಿದ್ರೆ ಮಾತ್ರ ನಿಮಗೆ, ಕಟ್ಟಿದ್ರೆ ಮಾತ್ರ ತುಂಬ ಒಳ್ಳೆಯದಾಗೋದು ನಿಮಗೆ, ಸರಿನಾ? ಹೊಸದು ಎಲ್ಲ ಕಡೆ ಸಿಗುತ್ತೆ, ಕಡಿಮೆಗೆ ಚೀಪಾಗಿ ಸಿಗುತ್ತೆ ನಿಮಗೆ. ಒಂದು 50 ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ ಹೊಸದು ನಿಮಗೆ. ಅದು ಹೊಸದು ಕಟ್ಟಿದ್ರೆ ಏನೂ ಕೂಡ ಯೂಸ್ ಆಗಲ್ಲ. ಇದು ಕುದುರೆ ಯೂಸ್ ಮಾಡಿ ಅದರಿಂದ ತೆಗ್ದಿರೋ ಲಾಳ ಬೇಕಾಗಿರುತ್ತೆ. ಇದು ಬಂದು ನಮಗೆ ಎಲ್ಲ ಕಡೆ ಸಿಗಲ್ಲ. ರೈಸ್ ಕೋರ್ಸಲ್ಲಿ ಮತ್ತು ಕುದುರೆಗಳು ಎಲ್ಲಿ ಜಾಸ್ತಿ ಸಾಕ್ತಾರೆ ಅಲ್ಲಿ ಮಾತ್ರ ಸಿಗೋದು. ಆದರೆ ಅವ್ರಿಗೆ ನಾವು ಕೇಳೋಕೆ ಹೋದರೆ ನಮಗೆ, ನಾನು ಒಂದ್ಸತಿ ಕೇಳಿದ್ದೆ, ನಾನು ಮೈಸೂರಲ್ಲಿ ಕೇಳಿದ್ದೆ. ಮೈಸೂರಲ್ಲಿ ಕೇಳಬೇಕಾದ್ರೆ ಅವರು ನನಗೆ ಪೂರ್ತಿ 501 ರೂಪಾಯಿ ಕೊಟ್ಟರೆ ಮಾತ್ರ ಕೊಡೋದು, ಇದು ಏನೋ ಕಾಣಿಕೆನೋ ಏನೋ ಅಂತ ಹೇಳಿದರು. ಮೈಸೂರಲ್ಲಿ ನಾನು ಕೇಳಿದಾಗ 501 ರೂಪಾಯಿ ಕೊಟ್ಟರೆ ಮಾತ್ರ ಕೊಡೋದು ಅಂತ ಹೇಳಿದರು. ಅದಾದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಮನೆಗೆ ಒಳ್ಳೇದಾಗಬೇಕು, ಒಳ್ಳೆ ಇದು ಆಗಬೇಕು ಅಂದರೆ ನಾನು ಅಷ್ಟು ಕೊಟ್ಟು ತರಬೇಕಾಗಿತ್ತು. ನನಗೆ ಓಕೆ ಪರವಾಗಿಲ್ಲ ಅಂತ ನಾನು ತೊಗೊಂಡು ಬಂದಿದ್ದೆ. ಅವರು ಅಲ್ಲೇ ಕೊಟ್ಟು, ಅದಾದಮೇಲೆ ನಾನು ತೊಗೊಂಡು ಬಂದು ಕಟ್ಟಿದೆ ಬೇರೆ ಮನೇಲಿ. ಈ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲಿ ಬಿದ್ದೋಯ್ತು, ಎಲ್ಲಿ ಕಾಣೆ ಆಯಿತು ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ನಾನು ಬ್ಯಾಂಗ್ಳೂರ್ ಬಂದ್ವಲ್ಲ, ಬ್ಯಾಂಗ್ಳೂರ್ ಶಿಫ್ಟ್ ಆದ್ವಲ್ಲ, ಅದಾದಮೇಲೆ ನಾನು ಹುಡುಕ್ತೋ, ತುಂಬ ಜಾಗದಲ್ಲಿ ಹುಡುಕ್ತೋ, ಬಟ್ ಸಿಕ್ಕಿಲ್ಲ ನನಗೆ. ಅದಾದಮೇಲೆ ನನ್ನ ವ್ಯೂವರ್ಸ್ ಏನಿದ್ದಾರೆ, ನನ್ನ ಕಸ್ಟಮರ್ಸ್ ಏನಿದ್ದಾರೆ, ತುಂಬ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ರು, ತರಿಸಿ ಕೊಡಿ ಸಿಸ್ಟರ್, ತರಿಸ್ಕೊಡಿ ಅಂತ. ಅದಾದಮೇಲೆ ಓಕೆ ಅಂತ ನಾನು ಹುಡುಕಿ ರೈಟ್ಸ್ ಕೋರ್ಸಲ್ಲೇನೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ, ನನ್ನ ಹಸ್ಬೆಂಡ್ ಎಲ್ಲ ಮಾಡಿದ್ದು, ನಾನಲ್ಲ. ಅದಾದಮೇಲೆ ಲಾಸ್ಟಿಗೆ ಸಿಕ್ತು ನನಗೆ. ಅದು ಸ್ವಲ್ಪನೇ ಸಿಕ್ಕಿರೋದು ನನಗೆ, ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಸಿಕ್ಕಿದೆ. ಒಂದು 50 ಪೀಸ್ ಏನೋ ಸಿಕ್ಕಿದೆ. ಮೊನ್ನೆ 50 ಪೀಸ್ ತರಿಸಿದೆ, ಅದು ಖಾಲಿ ಆಯಿತು. 2 ಸತಿ ತರಿಸಿದೆ, ಸರಿನಾ? 2 ಸತಿ ತರಿಸಿದೆ. ಅದು ಕೂಡ ನನ್ನ ಮಾಮೂಲಿ ಹಳೆ ಕಸ್ಟಮರ್ ಏನಿದೆ ಅವರೇ ತೊಗೊಬಿಟ್ರು ಎಲ್ಲನೂ ಕೂಡ, ಬೇಕು ಅಂತ. ಅದಾದಮೇಲೆ ಲಾಸ್ಟ್ ಇವತ್ತು ತರಿಸಿದ್ದೀನಿ. ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ. ಆದರೂ ಕೂಡ ಸ್ವಲ್ಪ ಜನಕ್ಕೆ ತೋರಿಸ್ತೀನಿ. ಯಾರಿಗೆಲ್ಲ ಬೇಕು ಬೇಗ ಆರ್ಡರ್ ಮಾಡಿಕೊಂಡ್ರೆ ಮಾತ್ರ ಸಿಗೋದು. ಇದು ನನಗೂ ಕೂಡ ಜಾಸ್ತಿಯಾಗಿ ಸಿಗ್ತಾ ಇಲ್ಲ ನೋಡಿ. ಈ ಥರ ಇದೆ ನಾಳ. ಇದು ಚಿಕ್ಕದಿದೆ, ಇದು ದೊಡ್ಡದಿದೆ, ಸರಿನಾ? ಇದು ಬಂದು ಯೂಸ್ ಆಗಿರೋದು ತೋರಿಸ್ತೀನಿ ನಿಮಗೆ. ಇದು ಬಂದು ಯೂಸ್ ಆಗಿ ಕುದುರೆಯಿಂದ ತೆಗ್ದಿರೋ ಅಂಥ ಲಾಳ ಇದು. ಇದಂತೂ ಫುಲ್ ಸೌದೋಗಿದೆ ನೋಡಿ, ಇದೆಲ್ಲ ಫುಲ್ ಸೌದೋಗಿದೆ.
ಇದನ್ನು ಹೇಗೆ ಕಟ್ಟೋದು ಅಂತ ಹೇಳಿದ್ರೆ, ಇದಕ್ಕೆ ಮಾಮೂಲಿ ಇದಕ್ಕೆ ಈ ಥರ ಕಪ್ಪು ದಾರ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನೋಡಿ. ಇದು ಬಂದು ಈ ಥರ ಇರುತ್ತೆ. ಸ್ಫಟಿಕನ ನಾನು ಹೇಗೆ ಕಟ್ಟಬೇಕಂತ ಹೇಳ್ಕೊಟ್ಟಿದ್ದೀನಲ್ಲ ಆಲ್ರೆಡಿ. ಇದನ್ನು ಈ ಥರ ಕಾಣಿಸ್ತಾ ಇದೆಯಾ ಇಲ್ಲಿ ನನಗೆ? ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಕಟ್ಕೋಬೇಕಾಗುತ್ತೆ. ಈ ಥರ ಕಟ್ಕೊಂಡು ಗೋಡೆ ಮೇನ್ ಡೋರ್ ಹೊರಗಡೆನೂ ಕೂಡ ಕಟ್ಬೋದು, ಇದನ್ನು ಒಳಗಡೆನೂ ಕೂಡ ಕಟ್ಟಬಹುದು. ಹೀಗೆ ಒಂದು ಗೋಡೆ ತೋರಿಸ್ತೀನಿ ನಿಮಗೆ ಸುಮ್ಮನೆ. ಹೀಗೆ ಏನು ಒಂದು ಮೊಳೆ ಇಲ್ಲಾಂದರೆ ನೀವು ಮಾಮೂಲಿ ಸಿಗುತ್ತಲ್ಲ ನಿಮಗೆ, ಹಾಗೆ ಗೋಡೆಗೆ ಅಂಟಿಸೋದು, ಗಮ್ ಏನಾದರೂ ಸಿಕ್ಕಿದ್ರೆ ಆ ಥರ ಈ ಥರ ಅಂಟಿಸಿ ನೀವು ಹೊರಗಡೆ, ಮೇನ್ ಡೋರ್ ಹೊರಗಡೆ ಅದನ್ನು ನಾನು ಕಟ್ತೀನಿ. ಇವತ್ತು ಒಂದು ಒಳ್ಳೆ ದಿನ ಅಲ್ಲ, ಹಾಗಾಗಿ ಇದನ್ನು ನಾನು ಕಟ್ಟಲ್ಲ ಇವತ್ತು. ಒಳ್ಳೆ ದಿನ ನೋಡಿ ನಾನು ಅದನ್ನು ಕಟ್ತೀನಿ. ಯಾವುದೋ ವಾರದಲ್ಲಿ ಕಟ್ಟಿದ್ರೆ ಅದು ಯೂಸ್ ಆಗಲ್ಲ ನಿಮಗೆ. ಈ ಥರ ನಾವು ಗೋಡೆಗೆ ಹಾಕಬೇಕಾಗುತ್ತೆ ಈ ಥರ. ಮತ್ತು ನೀವು ಈ ಥರ ಎಲ್ಲ ಇಡೋಕ್ಕೆ ಹೋಗಬೇಡಿ ಪ್ಲೀಸ್, ಸರಿನಾ? ಅದನ್ನು ಈ ಥರ ಸ್ಟ್ರೈಟಾಗೇ ಇಡಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ನಿಮಗೆ? ಸುಮ್ಮನೆ ಅಂದ್ಕೊಳ್ಳಿ, ಇದು ಮೇನ್ ಡೋರ್ ಹೊರಗಡೆ ಒಳಗಡೆ ಅಂದ್ಕೊಳ್ಳಿ ಈ ಥರ, ಸರಿನಾ? ಯಾವುದೇ ಕಾರಣಕ್ಕೂ ಈ ಥರ ಕಟ್ಟಕ್ಕೆ ಹೋಗಬೇಡಿ ಯಾರು ಕೂಡ. ಆಗಿನ ಕಾಲದಲ್ಲೆಲ್ಲ ನಿಮಗೆ ನೆನಪಿದೆಯಾ, ಬಾಗಿಲಲ್ಲಿ ನಿಮಗೆ ಕಟ್ತಾ ಇದ್ದಿದ್ದು, ಬಾಗಿಲುಗಳಲ್ಲಿ ಮೊಳೆ ಹೊಡಿತಾಯಿದ್ರು. ಮೊಳೆ ಹೊಡೆದು ಈ ಥರ ಆಗ್ತಾಯಿದ್ರು ಅವರು. ಅಂದರೆ ಈಗಿನ ಜನ್ರೇಷನ್ಗೆ ಯಾವ ಥರ ಅಂತ ಹೇಳಿದ್ರೆ, ಎಲ್ಲರೂ ನಾವು ಬಾಡಿಗೆ ಮನೇಲೇ ಇರೋದ್ರಿಂದ ಏನೋ ಒಂಥರ ಭಯ, ಏನು ಹೇಳ್ತಾರೋ ಏನು ಅನ್ನೋದು ಭಯ ಇರುತ್ತೆ. ಹಾಗಾಗಿ ಕಟ್ಟೋಕ್ಕೆ ಆಗಲ್ಲ. ಇದಂದರೆ ಈಸಿ. ಸ್ಫಟಿಕ ಅಂದರೆ ಸ್ವಲ್ಪ ವೆಯ್ಟ್ ಇರುತ್ತೆ. ಅದು ಸ್ಫಟಿಕ ಬಂದು ನಿಮಗೆ ತುಂಬ ವೆಯ್ಟ್ ಇರುತ್ತೆ. ಅದನ್ನು ತುಂಬ ಸೇಫ್ಟಿಯಾಗಿ ನಾವು ಕಟ್ಕೋಬೇಕಾಗುತ್ತೆ. ಇದನ್ನು ಅಂದರೆ ಭಯ ಇಲ್ಲ. ಜಸ್ಟ್ ನಿಮಗೆ ಏನಾದರೂ ತೋರಿಸ್ತೀನಿ ಇರಿ, ಅದನ್ನು ಕೂಡ ನೋಡಿ. ಈ ಥರ ರೆಡಿಮೇಡ್ ಹುಕ್ ಬರುತ್ತೆ ಗೊತ್ತಾ? ಜಸ್ಟ್ ನೀವು ಇದರಲ್ಲಿ ಗಮ್ ಇರುತ್ತೆ, ಇದನ್ನು ನೋಡಿ, ಜಸ್ಟ್ ಇದರಲ್ಲಿ ಗಮ್ ಇರುತ್ತೆ, ಮಾಡ್ತಾ ಇದ್ದೀರಲ್ಲ, ಇದನ್ನು ಈ ಥರ ಹಿಡಿದು ಗೋಡೆಗೆ ಅಂಟಿಸಿ, ಅದಾದಮೇಲೆ ಇದನ್ನು ಹೀಗೆ ಮಾಡ್ಬೋದು. ಈ ಥರ ನೀವು ಮೊಳೆ ಹೊಡಿಬೇಕಂತಲೇ ಇರಲ್ಲ. ಜಸ್ಟ್ ಈ ಥರ ಹುಕ್ ಸಿಗುತ್ತೆ ನಿಮಗೆ, ಮೀಶೋದಲ್ಲೂ ಸಿಗುತ್ತೆ. ಜಸ್ಟ್ 100 ರೂಪೀಸ್ 80 ರೂಪೀಸ್ ಆ ಥರ ನಿಮಗೆ ಇದರಲ್ಲಿ ತುಂಬ 22 ಎಷ್ಟೋ ಸಿಗುತ್ತೆ. ತುಂಬ ಹಳೇದಾಗಿದೆ ಇದು, ತರಿಸಿ 1 ವರ್ಷದ ಮೇಲಾಗಿದೆ, ನೆನಪಿಲ್ಲ. ತುಂಬ ಸಿಗುತ್ತೆ ನಿಮಗೆ. ಕ್ಯಾಲೆಂಡರ್ ಹಾಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ತರಿಸಿ ಇಟ್ಕೊಂಡ್ರೆ. ಈ ಥರ ಕುದುರೆ ಲಾಳ ಸಿಗುತ್ತೆ. ಬೇಕು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಆರ್ಡರ್ನ ಮಾಡ್ಕೊಳ್ಳಿ, ಕುದುರೆ ಲಾಳ ಬೇಕು ಅಂತ ಹೇಳಿದ್ರೆ. ಮತ್ತು ಸ್ಫಟಿಕನೂ ಕೂಡ, ಸ್ಫಟಿಕನೂ ಯಾರಿಗೆಲ್ಲ ಬೇಕು ಸ್ಫಟಿಕನೂ ಕೂಡ ಆರ್ಡರ್ನ ಮಾಡ್ಕೊಳ್ಳಿ. ಕುದುರೆ ಲಾಳ ಬಂದು ಮನೆ ಏಳಿಗೆಗೋಸ್ಕರ, ಮನೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ನಿಮಗೆ ನಿವಾರಣೆ ಅನ್ನೋದು ಸಿಗುತ್ತೆ ನಿಮಗೆ. ಇದು ಬಂದು ಇವಾಗಿನಿಂದಲ್ಲ ಯೂಸ್ ಮಾಡ್ತಾ ಇರೋದು, ಹಳೆ ಕಾಲದಿಂದನೂ ಕೂಡ ಯೂಸ್ನ ಮಾಡ್ಕೊಂಡು ಬಂದಿರ್ತಾರೆ ಇದನ್ನು. ಇದು ಕಟ್ಟಿ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲೆಲ್ಲ ಇದೆಲ್ಲ ಇರುತ್ತೆ. ಮತ್ತು ಸೇಟುಗಳು ಮತ್ತು ಗೊತ್ತಿರೋರಿಗೆ ಇದನ್ನು ಯೂಸ್ ಮಾಡ್ತಾರೆ. ಆದರೆ ಹೇಳ್ಕೊಡಲ್ಲ ಯಾರೂ ಕೂಡ. ಹೇಳ್ಕೊಂಡ್ರೆ ಏನು ಗೊತ್ತಿದೆಯಲ್ಲ ನಿಮಗೆ, ಜಸ್ಟ್ ಇವಾಗಲೇ ನೋಡ್ಕೊಳ್ಳಿ. ನಿಮಗೆ ಕೆಲವೊಬ್ಬರು ಸ್ಫಟಿಕನ ತೊಗೊಂಡು ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರು ಕೂಡ ಹೇಳ್ಕೊಳ್ಳಲ್ಲ ಅವರು, ಹಾಗಿರ್ತಾರೆ ಜನ. ಅದೇ ರೀತಿ ಕಟ್ಟಿದ ಮೇಲೆ ಅವ್ರಿಗೆ ಒಳ್ಳೇದಾದ್ಮೇಲೂ ಕೂಡ ಅದು ಹೇಳ್ಕೊಳ್ಳಲ್ಲ. ಇದು ಬಂದು ದೇವ್ರ ಮನೆಗಳಲ್ಲೂ ಇಡ್ತಾರೆ. ಸೇಟುಗಳು ಬಂದು ದೇವ್ರ ಮನೆಯಲ್ಲೂ ಕೂಡ ಇಡ್ತಾರೆ. ಮೇನ್ ಡೋರು ಹೊರಗಡೆನೂ ಕೂಡ ಕಟ್ತಾರೆ, ಒಳಗಡೆನೂ ಕೂಡ ಕಟ್ಬೋದು, ಸರಿನಾ? ಕಟ್ತಾರೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ತುಂಬ ಯೂಸ್ಫುಲ್ ಇದೆ. ಇದ್ರ ಬಗ್ಗೆ ಹೇಳೋಕ್ಕೆ ಹಾಫ್ ಆನ್ ಅವರು 10 ನಿಮಿಷ ಸಾಲದೇ ಇಲ್ಲ, ಅಷ್ಟು ಯೂಸ್ಫುಲ್ ಆಗುತ್ತೆ. ನೀವೆಲ್ಲ ಕೇಳಿದ್ರಲ್ಲ ಅಂತ ನಾನು ಮತ್ತೆ ಆರ್ಡರ್ ಮಾಡಿ ನಾನು ತರಿಸಿದ್ದು. ಇದು ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ, ಬೇಗ ಜಾಸ್ತಿ ಸ್ಟಾಕ್ ಇಲ್ಲ. ಮತ್ತೆ ಸಿಗುತ್ತೋ ಏನೋ ಆರ್ಡ್ರ್ ಕೊಟ್ಟರೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಕಡಿಮೆ ಬೆಲೆನೇ, ಏನು ಜಾಸ್ತಿ ಇರಲ್ಲ, ತುಂಬ ಕಡಿಮೆ ಬೆಲೆನೇ ಇರುತ್ತೆ. ಆರ್ಡರ್ನ ಮಾಡ್ಕೊಳ್ಳಿ ಬೇಕು ಅಂದರೆ. ಸ್ಫಟಿಕನೂ ಅಷ್ಟೇ, ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ.
ಸ್ಫಟಿಕ ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂದರೆ ನಿಜ ನನಗೆ ನಿಜ ಕಣ್ಸು ನೆನ್ಸು ಅಂತಲೇ ಗೊತ್ತಾಗ್ತಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ. ತುಂಬ ಜನ ನಂಬ್ತಾ ಇಲ್ಲ ಇದು ಫೇಕ್ ಇರ್ಬೋದು, ಆನ್ಲೈನ್ ಅಂದರೆ ತುಂಬ ಭಯ ಪಡ್ತಾ ಇದ್ದಾರೆ ಫೇಕ್ ಇರ್ಬೋದು ಅಂತ. ಖಂಡಿತ ಯಾವುದೇ ರೀತಿ ಫೇಕ್ ಅಲ್ಲ. ನನಗೇನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಫೇಕ್ ಅಲ್ಲ. ಇದು ನಿಮಗೆ ಹಣ ಹಾಕಿದ ಮೇಲೆ ನಾನು ನಿಮಗೆ ಖಂಡಿತ ತಲುಪಿಸ್ತೀನಿ. ಏನಾದರೂ ಒಂದಿನ 2 ದಿನ ಲೇಟ್ ಆಗ್ಬೋದು, ಅಂದರೆ ನನ್ನ ಪ್ರಾಬ್ಲಮ್ ಇರಲ್ಲ, ಕೊರಿಯರ್ ಪ್ರಾಬ್ಲಮ್ ಇರುತ್ತೆ. ಒಂದಿನ 2 ದಿನ ಲೇಟ್ ಆಗ್ಬೋದು ಕೆಲವ್ರಿಗೆ, ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಲೇಟ್ ಆಗ್ಬೋದು, ಆದರೆ ಖಂಡಿತ ಬಂದೇ ಬರುತ್ತೆ ನಿಮಗೆ, ಬಂದು ತಲುಪುತ್ತೆ. ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ. ಸ್ಫಟಿಕ ಮತ್ತು ಈ ಕುದುರೆ ಲಳ್ಳನು ಎರಡು ಕೂಡ ಜೊತೆಲಿ ಆರ್ಡರ್ ಮಾಡ್ಕೊಂಡ್ರೆ 50 ರೂಪೀಸ್ ನಾನು ಲೆಸ್ ಮಾಡ್ತೀನಿ, ಯಾಕಂದರೆ ಶಿಪ್ಪಿಂಗ್ ಚಾರ್ಜ್ ಇದು ಒಂದನ್ನೇ ತೊಗೊಂಡ್ರೆ ಮಾತ್ರ ನಿಮಗೆ ಶಿಪ್ಪಿಂಗ್ ಚಾರ್ಜ್ನ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸ್ಫಟಿಕ ಜೊತೆ ಇದನ್ನ ತಗೊಳ್ತೀನಿ ಅಂತ ಹೇಳಿದ್ರೆ ಇದ್ರದ್ದು ಶಿಪ್ಪಿಂಗ್ ಚಾರ್ಜ್ ಬಂದು ಲೆಸ್ ಮಾಡ್ತೀನಿ, 50 ರೂಪೀಸ್ ಲೆಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಆದಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ. ತುಂಬ ಜನ ಕಷ್ಟದಲ್ಲಿದ್ದಾರೆ, ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ನ ಮಾಡಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ಯಾಕೆ ಕಟ್ಟಬೇಕು ಏನು ಅಂತ ನಿಮಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ನಾಳೆ ಅಲ್ವಾ ನಾಳಿದ್ದು ನಾನು ಕಟ್ತೀನಿ. ನಾನು ನಮ್ಮ ಮನೆಗೆ ಹೇಗೆ ಕಟ್ತೀನಿ ಎಲ್ಲನೂ ಕೂಡ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನೀವು, ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈನ ಮಾಡ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಕಮೆಂಟಲ್ಲಿ ನೀವು ಕಟ್ಟಿದ್ದು ಕೂಡ ವಿಡಿಯೋ ಮಾಡಿ ತೋರಿಸಿ ಸಿಸ್ಟರ್ ಅಂದರೆ ಖಂಡಿತ ಅದನ್ನು ಕೂಡ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬೈ ಬಾಯ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಇಲ್ಲಾಂದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಯಾರಿಗೆಲ್ಲ ಬೇಕು ಪ್ಲೀಸ್ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿದ್ರೆ ನನಗೇನು ಹೇಳೋಕ್ಕಾಗಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಖಂಡಿತ ನಿಮಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ, ಎಲ್ಲದಕ್ಕೂ ನಾನು ರಿಪ್ಲೈನ ಮಾಡ್ತೀನಿ. ಬಾಯ್ ಎಲ್ಲರಿಗೂ.